ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ವೇತಾಂಶಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಧ್ಯಾಹ್ನ ಚಿಕನ್ ಬಿರಿಯಾನಿ ಹಾಗೆ ನಾಟಿ ಕೋಳಿ ಮೊಟ್ಟೆ ಹಾಗೆ ಗ್ರೀನ್ ಚಿಕನ್ನು ಚೆನ್ನಾಗಿ ಊಟ ಮಾಡ್ತಾಯಿದ್ದೀವಿ. ನಾವು ಊರಿಗೆ ಬಂದರೆ ಅಂತೂ ನಾನ್ ವೆಜ್ಜು ಡೈಲಿ ಇರುತ್ತೆ. ನಾನು ಕೆಲವೊಂದು ವಾರಗಳು ತಿನ್ನಲ್ಲ, ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ, ಗ್ರೀನ್ ಚಿಕನು ಹಾಗೆ ನಾಟಿ ಕೋಳಿ ಮೊಟ್ಟೆನ ಮಾಡಿದರು. ನಿ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ನಿ ಕಂಡಂತ ಕನಸೆಲ್ಲ. ಇನ್ನು ನಮ್ಮಮ್ಮ ನಾನು ಊಟ ಎಲ್ಲ ಮುಗಿಸ್ಕೊಂಡು ಹಾಡು ಕೇಳಿಕೊಂಡು ನಮ್ಮಮ್ಮ ಹೂ ಕಟ್ತಾಯಿದ್ರು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಶುಕ್ರವಾರ ನಾನ್ ವೆಜ್ ತಿನ್ನಲ್ಲ. ಇನ್ನು ಹೊಸ ಸೀರೆಗಳು ತೊಗೊಂಡಿದ್ರು, ಅದನ್ನು ಸಹ ತೋರಿಸ್ತಾಯಿದ್ರು. ನೋಡು ಇದೆಲ್ಲ ತೊಗೊಂಡಿದ್ದೀನಿ ಅಂತ. ಬನ್ನಿ ಬಾ, ಬೂಸ್ಟ್ ಕುಡಿಯುವಂತೆ. ನನ್ನ ಮಗಳು ನಿದ್ದೆ ಮಾಡಿ ಎದ್ದಿದ್ಲು. ಇನ್ನು ನಾನು ಮೆಹಂದಿ ಸೊಪ್ಪು ಗಿಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ಮೆಹಂದಿ ಸೊಪ್ಪಿನ ಗಿಡ ಇದೆ. ಹಾಗೆಯೇ ಮನೆಯಲ್ಲಿ ಒಂದು ಕಡೆ ಪುದೀನ ಇಲ್ಲಿ ಹಾಕೋಬಿಟ್ರೆ ನೋಡಿ, ಜಾಗ ಇದ್ದರೆ ಪುದೀನ ಅದೇ ತಂತಾನೆ ಹರಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಪಾಟಲ್ಲಿ ಹಾಕ್ಕೊಂಡ್ರೆ ಇಷ್ಟೊಂದು ಚೆನ್ನಾಗೇ ಬರೋಲ್ಲ, ನೆಲದಲ್ಲಾದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದು ವೀಳ್ಯದೆಲೆ ಗಿಡ ನೋಡಿ, ಹಿಂಗೆ ಹಬ್ಬಿದೆ ಫುಲ್ಲು. ಹೆಂಗೆ ಹಾಕಿದ್ರು ಬರುತ್ತೆ ನಮ್ಮ ಮನೆಯಲ್ಲಿ. ಎಲೆಗಳು ಎಷ್ಟು ದೊಡ್ಡದಿದೆ. ಇನ್ನು ಇದು ವೀಳ್ಯದೆಲೆ ಗಿಡ ಇಲ್ಲಿ ಹಬ್ಸಿದ್ದಾರೆ. ಈ ಹಸುಗಳೆಲ್ಲ ನಮ್ಮನೆ ಹಸುಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹಸುಗಳ ಜೊತೆ ಎಲ್ಲ ಸ್ವಲ್ಪ ಮಿಂಗಲ್ ಆಗೋದು ಕಡಿಮೆ. ನನ್ನ ತಂಗಿ ಜಾಸ್ತಿ ಮಿಂಗಲ್ ಆಯ್ತಾಳೆ. ವಂಶು ಮಲ್ಕೊಂಡವಳಲ್ಲ, ವಂಶು ಮಲಗಿದ್ದಾಳೆ. ಇನ್ನು ನಮ್ಮ ಅಪ್ಪಾಜಿ ನಮ್ಮ ವಂಶನ ಕೇಳ್ತಾ ಇದ್ದಾರೆ ಎಲ್ಲಿ ಅಂತ, ಯಾಕೆಂದ್ರೆ ಅವಳಿಗೆ ಹಸುಗಳೆಲ್ಲ ತುಂಬ ಇಷ್ಟ. ಇದು ಜೋಳ ಕಟ್ ಮಾಡೋ ಮಿಷನ್ನು. ಜೋಳ ಕಟ್ ಮಾಡೋದು ಅಂದರೆ ಜೋಳದ ಹುಲ್ಲು ಅದನ್ನು ಕಟ್ ಮಾಡೋದು. ಹಸುಗಳಿಗೆ ಜೋಳ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ತಿಂತವೆ. ಅದು ಅಲ್ಲಿ ಮುಂದೆ ತೋರಿಸಿದ್ನಲ್ಲ, ಈ ಥರ ಜೋಳದ ಹುಲ್ಲನ್ನ ಈ ಥರ ಮುಂದೆ ಇಟ್ಟಿರ್ತೀನಿ, ಅದಕ್ಕೆ ಮಿಷನ್ ಆನ್ ಮಾಡಿದ್ರೆ ಅದು ಕಟ್ಟಾಗಿ ಹಿಂದೆಗಡೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಬಿದ್ದಿರುತ್ತೆ. ಅದನ್ನು ತೆಗೆದು ಹಸುಗಳಿಗೆ ಹಾಕಿದ್ರೆ ಅದು ಫುಲ್ ತಿನ್ಕೊಳುತ್ತೆ. ಇಲ್ಲಾಂದರೆ ಕಡ್ಡಿ ಎಲ್ಲ ಹಂಗೆ ಬಿಟ್ಟಿರುತ್ತೆ. ಇದೆಲ್ಲ ಹಸುಗಳಿಗೆ ಹಾಕೋದು ಬೂಸ ಹಿಂಡಿ ಅದೇನೇನೋ ಹೇಳ್ತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿದ್ದೆ, ಹಂಗಾಗಿ ಹಸುಗಳದ್ದು ಇದೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟು ಕಡಿಮೆ. ಅವಾಗವಾಗ ಒಂದು ವರ್ಷಕ್ಕೆ 1-2 ಸರಿ ಬಂದು ಹೋಗ್ತಾಯಿದ್ದೆ, ಅಷ್ಟು ಬಿಟ್ಟರೆ ಇನ್ನು ಇವ್ರುಗಳ ಜೊತೆ ಅಷ್ಟೊಂದು ಇದ್ದಿದ್ದು ಕಡಿಮೆನೇ. ಇನ್ನು ನಮ್ಮ ಅಪ್ಪಾಜಿ ಹಾಲೆಲ್ಲ ಕರೆದ್ಬಿಟ್ಟು ಇನ್ನು ಡೈರಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಹಾಲನ್ನ ಈ ಥರ ಸೋಸ್ಕೊಂಡು ಡೈರಿಗೆ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಒಂದು ಟೈಮಿಗೆ 25-30 ಲೀಟ್ರ್ ಹಾಲು ಹಾಕ್ತಾರೆ. ಇನ್ನು ನನ್ನ ತಮ್ಮ ಸಣ್ಣದು 1 ತಿಂಗಳದ್ದು ಕರು ಇದೆ, ಅದಕ್ಕೆ ಅಂತ ಅಂದ್ಬಿಟ್ಟು ಹಾಲನ್ನ ಇಡ್ತಾ ಇದ್ದ. ಇನ್ನು ಈ ಕರುಗೆ 3 ತಿಂಗಳವರೆಗೂ ಹಾಲು ಕೊಡಬೇಕಂತೆ. ಇವಾಗಿದು 1 ತಿಂಗಳದ್ದು ಕರು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.